ಬಸವಣ್ಣನ ಜಾತ್ರ್ಯಾಗ ಕುಂಭ ಹೊತ್ತಿ ತಲಿ ಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನರಿಗೆ ನಡೆದಾಗ ಕಣ್ಣ ರೂಪ ನನ್ನ ಕಣ್ಣಾಗ ಸಿಡಿ ಹೊಡೆದಂಗಾತ ನನ್ನ ಎದಿಯಾಗ ನೆಟ್ಟ ಮಾಡಿದ ಮನದಾಗ ಮನಸಾತ ನಿನ ಮ್ಯಾಗ ಕುಚಿ ನಿನ್ನ ನೋಡು ಆಸೆ ಯಾರು ಕದರಗಿ ಪ್ರೀತಿಯ ಗೋಡಿನಲ್ಲಿ ಕಸೋಮುಚ್ಚಿ ಆಡೋಣ ನಾವು ಅಲ್ಲಿ ಕುಚಿ ಕುಚಿ ನಿನ್ನ ನೋಡು ಆಸೆ ಯಾರು ಕದರಗಿ ಪ್ರೀತಿಯ
ಯಾರ್ದು ಅಲ್ಲೇನ್ ತಿರ್ದ ಇಂಥ ತಂಡ್ಯಾಗ ತಿಂಡಿ ತಿರು ಮಾತ ಮಾಸ್ತರ್ ತಿಂಡಿ ತೀರಿಲ್ಲಂತೆ ಜಡ್ಸಂಗಾರ ಮಾಡ್ತಾರ ನೋಡ್ರಿ ಕೆಲಸ ಆದ್ಮೇಲೆ ಹೊಲಸ ಅವನವನು ಅಂತಾರಲ್ಲ ಹಂಗಾಗೈತಿ ನಮ್ಮ ಬಾಳೆ ಜನನ ಹಿಂಗಾರಿ ಈಗಿನ ಕಾಲನಾಗ ನಮ್ಮನ್ನ ಮರ್ಯಂಗ್ ಬರ್ತಾ ಅವನವನು ನೆನಪ ಇಟ್ಕೊಳಂಗಿಲ್ಲ ಅವ್ರು ಮರ್ತಾ ಬಿಡ್ತಾರ ಹಿಂಗಾರಿ ಇವ್ ಬುದ್ಧಿನೇ ಇಷ್ಟ. ಯಾಕೆ ಬಂಗಾರ ಏನಾತ ಇಟ್ಟಾಕ್ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿ? ಅಲ್ಲ ಹಿಂಗೇನಾತ ಏನಾತಂದ್ರೆ ಏನ್ ಹೇಳ್ಬೇಕು ನಿನಗ? ಯಾಕೆ ಏನ್ ತ್ರಾಸ ಆತು? ತ್ರಾಸ ನಿನಗೆ ಏನ್ ಬೇಕು ಹೇಳ? ಕೊಡ್ತೀಯಾ? ಬೇಕಾದ ಕೇಳ. ಎಲ್ಲ ಕೊಡ್ತೀಯಾ? ಬೇಕಾದ ಕೇಳ. ಖಾರ ಕೊಟ್ಟು ಮಿಷಿನ ಮಾರಿ ಬಂದಿ ನೀನ್ ಕೊಡಿ. ಮಿಷಿನ್ ಮಾರಿಲ್ಲ, ಮ್ಯಾಗಿನ ಚಟ್ ಮಾರಿನಿ. ಮಷೀನ್ ಐತೆ ಮಷೀನ್ ಐತಾ? ಅದಕ್ಕ ತುಕ್ಕಿಡಿ ಬರದಂತ ವಾರದಾಗ ಒಂದು ಬರೀ ಆಯಿಲ್ ಸರ್ವಿಸಿಂಗ್ ಬಿಟ್ಟಿರ್ತಾನ. ಅದನ್ನ ಬಿಟ್ಟಿರ್ತಿಯಲ್ಲ? ಬಿಟ್ರ ಸಾಕೋ ಮರೆ. ಮತ್ತೆ ಬಂದು ಕುಸ್ತಿ ಪೈಲ ಎಲ್ಲ ಮಗನ ಕೆಲಸ ಬಗ್ಸಿ ಬಿಟ್ಟು ಈ ಹುಡುಗಿ ಬೆನ್ ಹತ್ಯ ಲೇಪ ಏನ್ ಸಮಾಚಾರ ಇದೆ? ಜುವರ್ಗೆ ಆಕಿ ಬೆನ್ನ ಹತ್ಯಾರ ತಿರ್ಗಾಡತ್ತಾರ. ನಾನು ಬೆನ್ನ ಹತ್ತಿ 108 ಹುಡುಗಿಯಾರ ತಿರ್ಗಾಡ್ತಾನ. ಆಕಿಂತ ನಾ ಏನ್ ಮಾಡ್ಲಿ? ಯಾಕೋ ನನಗ ಮಿಸ್ ಹೊಡ್ಯಾಕತ್ತಲ್ಲ ಈ ಮಗ ಸಿಂಗಾರ ತಡಿ ನೀ ಏನ್ ಅಂದಿಲ್ಲ ಕರೆಕ್ಟ್ ಐತದು. ಪಾಪ ಎಲ್ಲ ಹುಡುಗರು ಲೈನ್ ನೋಡಾಕತ್ತಾರತ್ತ ಅವಂಗ ಇದ್ದದ ಮಿಸೇನ ತುಕ್ಕಿಡ್ ಹೊಂಟೈತಿ. ಈ ಹುಡುಗಿಯರ್ ಇಲ್ಲಿ ಬೇನ್ ಹತ್ತಬೇಕು ಇವ್ ಬರಬ್ರಿ. ಬಡ್ಡಿ ಗಂಟೆ ಎಷ್ಟೈತ್ಲೆ ಚರ್ಲಿ ಎದಕ್ಕೆ ನನ್ನ ಬೆನ್ ಹತ್ತಿ ಅವನ ಸಿಂಗಾರಿ ನಾನು ಯಾವಾರ ಚೊಕ್ತ ಮಾಡ್ತೀವೋ ಇಲ್ಲಪ್ಪ ಹೆಂಗ ಹೋಗ್ಲಿ. ನೀನು ಯಾವಾರ ಏನೈತಿ ನಿನ್ನ ಬಡ್ಡಿ ಗಂಟೆ ಎಷ್ಟೈತಿ ಹೇಳ? ಅಷ್ಟ ಅಲ್ಲಿ ಇಲ್ಲಿ ತಕ ಅಡ್ಡಾಡಿದ್ದು ನೀ ತಿಂದಿದ್ದು ಉಂಡಿದ್ದು ನೀ ಮನಿ ಖರ್ಚ ಮಿಕ್ಕಿದಕ್ಕೆ ನೀ ಸಿಗರೇಟ್ ಸಿಗಿದ ಖರ್ಚ ಹೇಳ್ಬಿಡಿ. ಅವ್ನು ಒಟ್ಟು ತಗೊಂಡು ನೀನು ಮಾರಿನ ಹೋಗೋದು ಬಿಡ್ತಾನ ಅವನವನು. ಹಾ ಈ ಮಗ ಎಲ್ಲಾರ ಲಾಟ್ರಿ ಗಿಟ್ರಿ ಹೊಡಿತೇವ ಮರ ಒಂದು ಹೊತ್ತಿಗೆ ಕೂಳಿ ಗತಿ ಇಲ್ಲ ಮಗ ಇವ ಹೆಂಗ ಒಮ್ಮೆ ನಾನು ಬಡ್ಡಿ ಗಂಟೆ ಕೊಡ್ತಾನಿವ? ಬಂಗಾರಿ ನೀ ಅವತ್ತು ಹೇಳಿದಲ್ಲ ಆ ಮಾತ ನನಗೂ ಸ್ವಲ್ಪ ಮನಸ್ಸಿಗೆ ನಟ್ತೆ. ಯಾವುದು ಅವತ್ತು ಹೇಳಿದಲ್ಲ ಆ ಮಾತ? ಆದ್ರ ಅಲ್ಲಿ ಮಾಡುದು ಇಲ್ಲಿ ಮಾಡುದು ಅಂದ್ರೆ ಸ್ವಲ್ಪ ತ್ರಾಸ ಆಕತ್ ನೋಡು. ಇಲ್ಲ ಮಾಡ್ಕೊತ ಹೋಗ್ತಂಡೆ ಏನಿಲ್ಲ, ತ್ರಾಸ ಆದ್ರೂ ಮಾಡಕ್ ಬರ್ತೈತಿ. ಆದ್ರೆ ನನಗಿಂತ ನಿನಗೆ ಹೆಚ್ಚಿಗೆ ತ್ರಾಸ ಆಗಿತ್ತ ಅಂತ. ನಿನಗ ತ್ರಾಸ ಕೊಡಕ್ ನನಗ ಇಷ್ಟ ಇಲ್ಲ. ನಿನ್ನ ಹೂವಿನ ಮ್ಯಾಗ ಇಟ್ಕೊಂತನ. ಹೌದಾ? ಯಾವ್ದದು? ಎಲ್ಲಿ ಮುಳ್ಳು ಚುಚ್ಚಬಾರ್ದ. ಮುಳ್ಳು ಚುಚ್ಚಲಾರ್ದಂಗ ಹೂವಿನ ಮ್ಯಾಗ ಕುಂತಾರ ಪಸಕನ ಗಾದಿ ಮ್ಯಾಗ ಕುಂತಂಗ ಇರ್ಬೇಕ. ಇಷ್ಟ ಮ್ಯಾಗ ವಿಚಾರ ಮಾಡ. ಹೌದಲ್ಲ? ನನ್ನ ಮದುವೆ ಹಾಕಿಲ್ಲ? ನಿನ್ನ ಮದುವೆ ಹಾಕನ ಮತ್ತೆ ಇದೊಂದ್ಲಿ ಆಡ್ ನಿಂತಲ್ಲ. ಆತ್ ಬಿಡು, ಇಬ್ಬರು ಒಬ್ಬನಾರ ಒಪ್ಪಿಳಲ್ಲಿ ಹುಡುಗ ಮದುವೆ ಆಗಾಕ. ಮತ್ತೇನೈತಿನ ತಂಡ್ಯಾಗ ತಿಂಡಿ ಬಿಡ್ಸಾಕತ್ತೆ ಅಂತ ಮದುವೆಯಾಗ ಸ್ವಲ್ಪ ಒಂದಿಟ್ಟು ನನಗೂ ತಂಡ ಎತ್ತೈತಿ ಬೆಳಕು ಆಗೈತಿ. ರಮೇಶಣ್ಣ ಜಾಡ್ಸಿ ನಂದು ಯಾರು
ಇಲ್ಲಪ್ಪ ಮುಗುದಿಲ್ಲ ಒಂದಕ್ಕ ಮುಗಿಸ್ ಕಳಿಸ್ಬೇಡ. ಅಲ್ಲ ಅದ್ರದ್ದು ಲಾಸ್ಟ್ನೇದಲ್ಲಿ ಇದು ಮತ್ತೇನು? ಜಟ್ ಕಟ್ಸ್ಕೊಂಡು ಹೋಗುದದು. ತಡ್ರಿ ಮಾಲಿ ತರ್ತಾನೆ ಲಗ್ನ ಆಗುವಂತ ತಡ್ರಿ. ಆಡ್ದು ತಗೋರಪ್ಪ ನಮ್ಮ ಬಾಯಿಗಂತೂ ಗಟ್ಟಿ ಕೊಟ್ಟಿ ನೀರು ಉದ್ದಾರ ಜೋತ. ಇಂಥ ದೊಡ್ಡ ಮನುಷ್ಯ ಯಾವಾಗ ಬಂತಿಲ್ಲ ಯಪ್ಪ ನಿನಗೆ. ಹಾ ಮಗನೇ ಹಾ ಮುಗಿತ್ಲಪ್ಪ. ಮುಗಿತಲ್ಲ ಅಲ್ಲಿ ಅಲ್ಲಿ ಸಂಗಾರಿ ಈಕಿನಾರ ಚಂದಂಗ್ ಕಟ್ಕೊಂಡ ಬಾಳೆ ಮಾಡಪ್ಪ. ಅತ್ತಾಗಿತ್ತ ಹೂ ಮಾರ್ಕೊತ ಹಂಗವಾದಿಲಿ ಅರುಗಡಿ ಹಂಗ ಬಾಳೆ ಮಾಡ್ಕೊಂಡ್ ತಿನ್ ಜಾತ್ರೆ ತಂದೆ ಐತಿ ತಿಂಡಿ ಬಿಡ್ತೀನಿ ಹೋಲೆ ನಾ ಇನ್ನು ಬರ್ಲಿ ಆತ. ಅಲ್ಲ ಮಾವ ಇವೆಲ್ಲ ಮದ್ವಿ ಮಾಡಿದ್ರೆ ಓಕೆ, ಆದ್ರ ಲಾಸ್ಟಿಗೆ ತಿಂಡಿ ಬಿಡಿಸು ಅಂದ್ರ ಅಂದಲ್ಲ ಏನಿದ? ಅಷ್ಟು ಗೊತ್ತಿಲ್ಲ ಬಂಗಾರಿ. ಇಲ್ಲ ಅಲ್ಲ ಬಂಗಾರಿ ಅಷ್ಟು ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ. ನಾಳೆ ನಮ್ದು ಮದುವೆ ಆತಿಲ್ಲ, ಈಗ ನಾಳೆ ನಮ್ಮನ್ನ ಪ್ರಶ್ನೆ ಆಟಕ್ಕೆ ಒಳಗೆ ಕಳಿಸ್ತಾರ. ಕಳಿಸ್ತಾ ಅಲ್ಲಿ ಗುಂಡು ಸೀಬುಗಾಯಿ ತುಂಬಿಟ್ಟಿರ್ತಾರ, ತುಂಬಿಟ್ಟಿರ್ತಾ ಉದ್ದುದ್ದನ ಬಾಳಿಕೆ ತುಂಬಿಟ್ಟಿರ್ತಾರ, ಅದ್ರೊಳಗೆ ಒಂದ್ 2 ಊದಿನ ಕಡಿ ಜಡ್ದಿರ್ತಾರ. 4 ಮಂದಿ ಹುಡುಗಿಯಾರನ್ನ ಕರ್ಕೊಂಬಂದು ಹಾಲಿಂಗ್ ಗ್ಲಾಸ್ ಕೊಟ್ಟು ಒಳಗೆ ನುಗ್ಗಿಸ್ತಾರ. ಆಮ್ಯಾಗ ಲೈಟ್ ಆರಿಸಿ ನನ್ನ ಮಗ್ಲೇನ ಬಂದು ಕುಂದಿರ್ತೀನಿ ನೋಡ, ಹಾ. ಅವಾಗ ತಂಡ್ಯಾಗ ತಿಂಡಿ ಬಿಡಿಸು ಜರ್ಗರ್ತ. ನಾ ಇಲ್ಲಿ ಹೇಳಿದ್ನ ಮಾಸ್ತರ್ ಬಾಯಿ ತೆರ್ಕೋದ್ ಕೂತ ನಾವು ಬಂದು ನನ್ನ ಎತ್ತಿ ಹೋಗೋದು ಅವ್ನು ತಿಂಡಿ ತೀರ್ಸ್ಕೊಂಡ್ ಹೋಗ್ತಾನ. ಇಲ್ಲಿ ಬೇಡ ಒಳಗೋಯ್ ನಮ್ ತಿಂಡಿ ತೀರ್ಸ್ಕೊನ. ಹಿಂಗಂತೀಯ ಮಾವ? ಅವನವನು ಎಲ್ಲಾರು ತಿಂಡಿ ತೀರ್ಸ್ಕೊಳಕ ಕುಂತಾರ ಮರ ಈಗ. ಬ್ಯಾಡ ನಾ ಒಳಗ ಹೋಗೋಣ. ಅದೇ ಹೇಳ್ತಿಲ್ಲ, ಒಳಗೆ ಹೋಗಿ ತಿಂಡಿ ತೀರ್ಸ್ಕೊನ ಅಂತ. ನಡಿ, ಹಂಗಂದ್ರೆ ಹೋಗೋಣ. ನಡಿ ಹೋಗೋಣ ಬಾ ಹೊಟ್ಟೆ ಹಂಗಾರ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ಕೊಲೆಗಾರ, ನಾನು ಮೋಸಗಾರ ಅಂತ ಕರಿತಿರಲೇ ಶ್ರೀಮಂತ ನಾಯಿಗಳೇ. ಎಂದು ಯಾವ ಜಗಳ ಹೊಡೆದಾಟ ಮಾಡಬಾರ್ದು ಅಂದ್ಕೊಂಡಿದ್ದು ಅದು ಈಗ ನಿಮ್ಮಿಂದ ಶುರುವಾಗಿದೆ. ಆ ನನ್ನ ದೇವರು ಅಂದ್ರೆ ನನ್ನನ್ನ ಇಲ್ಲಿಯವರೆಗೂ ಯಾವ ಕಷ್ಟನೂ ತೋರಿಸಿಕೊಟ್ಟಿಲ್ಲ. ಬಂದ ಕಷ್ಟವನ್ನೆಲ್ಲ ತಾನು ಅನುಭವಿಸುತ್ತಾ ತನ್ನೆಲ್ಲ ಸುಖವನ್ನು ನಮಗೆ ದಾರಿ ಎರೆದಿದ್ದಾರೆ. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ಈ ನಮ್ಮ ಸಮಾಜದಲ್ಲಿನ ಎಲ್ಲ ಬಡವರ ಆಶಾಕಿರಣ ಆಗಬೇಕೆಂಬುದು ಅವರ ಆಸೆ ಆಗಿತ್ತು. ಆದ್ರೆ ನಿಮ್ಮಂತ ದೊಡ್ಡಿನ ಮತ ತುಂಬಿರೋ ಶ್ರೀಮಂತರು ನಮ್ಮಂತ ಬಡವರನ್ನು ಬೆಳೆಯಲು ಬಿಡುತ್ತಿಲ್ಲ. ಅದಕ್ಕಾಗಿ ಈ ನರಸಿಂಹ ಉಗ್ರ ನರಸಿಂಹನಾಗಿ ಬಂದಿದ್ದಾನೆ. ಶ್ರೀಕಾಂತ ಗೌಡ, ಅಂದು ನಿನ್ನ ತಂಗಿಯನ್ನು ನೀನು ಕೊಲೆ ಮಾಡಿ ಆ ಕೊಲೆಯನ್ನು ನನ್ನ ಮೇಲೆ ಹೊರಿಸಿ ನನ್ನನ್ನು ಜೈಲಿಗಟ್ಟಿದಲೇ ಹೇಳಿ ಆ ನನ್ನ ವೀರ ಸಿಂಧೂರ ಲಕ್ಷ್ಮಣ ಕೂಡ ನಿಮ್ಮಂತವರ ಮೋಸಕ್ಕಾಬರಿಯಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು. ಅದೇ ರೀತಿ ಆ ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯನು ಕೂಡ ನಿಮ್ಮಂತವರ ಮೋಸಕ್ಕಾಬರಿಯಾಗಿ ನೇಣು ಗಂಬಕ್ಕೆ ಶರಣಾಗಿದ್ದು. ಇಲ್ಲಿ ಜಗತ್ತಿನಲ್ಲಿ ಪ್ರೀತಿ ನಂಬಿಕೆ ಅಂತಾರೆ, ಆ ನಂಬಿಕೆಗೆ ಮೋಸ ಆಗಲ್ಲ ಅಂತಾರೆ. ಇಲ್ಲ, ಸುಳ್ಳು, ಇದೆಲ್ಲ ಸುಳ್ಳು. ಲೇ ಗೌಡ,
ನಾನು ಪೆನ್ನು ಹಿಡಿಯುವ ಕೈಗೆ ಕೊಡಲಿ ಕೊಟ್ಟಿರಲೇ, ಇದೇ ಕೊಡಲಿಯಿಂದ ನಿಮ್ಮ ರುಂಡವನ್ನು ಕಡಿದು ನಿಮ್ಮ ದೇಹದಲ್ಲಿ ಹರಿಯುತ್ತಿರೋ ರಕ್ತವನ್ನು ನನ್ನ ಪ್ರೀತಿಯ ಕೀರ್ತಿಗೆ ರಕ್ತದ ಅಭಿಷೇಕ ಮಾಡೋದಿದ್ದರೆ ನನ್ನ ಹೆಸರು ನರ ನರ ನರಸಿಂಹನೇ. ಏ ಸೊಕ್ಕಿನ ಸೋಳಿ ಮಕ್ಕಳ್ಯ ಎಂದು ನೀವು ಮುಳುಗುವ ಸೂರ್ಯನನ್ನು ನೋಡಬಹುದು, ಆದ್ರೆ ನಾಳೆ ಹುಟ್ಟುವ ಸೂರ್ಯನನ್ನು ನೋಡಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಿಂಗಲ್ ಆಗಿ ಸಿಂಹ ಬರ್ತಾ ಇದ್ದೀನಿ ಮಕ್ಕಳ್ಯ, ನೀವು ಕಾಯ್ತಾ ಇರಿ, ನಾ ಬರ್ತಾ ಇದ್ದೀನಿ. ಪಾರ್ವತಿ, ಪಾರ್ವತಿ, ಬಂದ್ರ? ಎಲ್ಲಿ ನರಸಿಂಹ ಬಂದ? ಎಲ್ಲಿದೆ ಅವನು? ಕಾಣ್ತಾ ಇಲ್ಲ. ಪಾರ್ವತಿ, ನಾನು ಜೀವನದಲ್ಲಿ ಏನೇನು ಕನಸು ಕಟ್ಟಿಕೊಂಡು ಕುಂತಿದ್ನೋ ಅದೆಲ್ಲ ಇಂದು ನುಚ್ಚು ನೂರಾಯ್ತು ಪಾರ್ವತಿ, ನುಚ್ಚು ನೂರಾಯ್ತು. ಆ ಶ್ರೀಮಂತರ ಹಾರಾಟದ ಮುಂದೆ ನಮ್ಮಂತ ಬಡವರ ಹೋರಾಟ ಏನೂ ನಡೆಯಲ್ಲ ಪಾರ್ವತಿ. ಅಂಥದ್ರಲ್ಲಿ ನನ್ನ ತಮ್ಮ ಹೋಗಿ ಹೋಗಿ ಆಗರ್ಭ ಶ್ರೀಮಂತ ಭೀಮನಗೌಡನ ತಂಗಿನ ಪ್ರೀತಿ ಮಾಡಿದ್ದಂತೆ. ಅವರನ್ನು ಕಾಲೇಜಿಗೆ ಹೋಗಿ ಅವರ ತಮ್ಮ ಶ್ರೀಕಾಂತ್ ಗೌಡ ನೋಡಿ ನನ್ನ ತಮ್ಮನನ್ನು ಕೊಲ್ಲುವಾಗ ಅವರ ತಂಗಿ ಆಟ ಬಂದದ್ದಕ್ಕೆ ಅವರ ತಂಗಿಯನ್ನೇ ಕೊಂದರಂತೆ. ಆ ಕೊಲೆಯ ಪಟ್ಟವನ್ನು ನನ್ನ ತಮ್ಮನ ತಲೆಗೆ ಕಟ್ಟಿ ಇಂದು ಜೈಲಿಗೆ ಕಳಿಸಿದ್ದಾರೆ ಪಾರ್ವತಿ, ಇಂದು ಜೈಲಿಗೆ ಕಳಿಸಿದ್ದಾರೆ. ಇದಕ್ಕೆ ನಾನೇನು ಮಾಡಲಿ? ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳ್ರಿ. ನೋಡಿ, ಮನುಷ್ಯ ಒಂದು ವಯಸ್ಸಿಗೆ ಬಂದ ಮೇಲೆ ಈ ಪ್ರೀತಿ ಪ್ರೇಮ ಅನ್ನೋದು ಹುಟ್ಟುತ್ತೆ. ಆ ವಯಸ್ಸಲ್ಲಿ ತಪ್ಪು ಮಾಡುವಾಗ ಹಿರಿಯರು 4 ಹಿತನುಡಿಗಳನ್ನ ಹೇಳ್ತಾರೆ. ಅದನ್ನ ಕೇಳಿ ನಡೆದ್ರೆ ಅವರ ಜೀವನ ಉದ್ಧಾರವಾಗುತ್ತೆ. ಆದ್ರೆ ಸ್ವಲ್ಪ ಜನ ಅವರ ಮಾತನ್ನ ಕೇಳಿ ತಮ್ಮ ಬಾಳನ್ನ ಸುಧಾರಿಸಿಕೊಳ್ತಾರೆ. ಆದ್ರೆ ಇನ್ನು ಕೆಲವರು ಹಾಗೆಲ್ಲ, ಪ್ರೀತಿ ಮಾಡ್ತೀನಿ ಅಂತ ಅದರಲ್ಲೇ ಧುಮುಕಿ ಕಷ್ಟನೋ ಸುಖನೋ ಜೀವನವನ್ನ ಸಾಗಿಸಿ ಅವರ ಆಯುಷ್ಯವನ್ನೇ ಕಳೆದು ಬಿಡ್ತಾರೆ. ಆದ್ರೆ ಹೀಗಾಗಿದ್ದು ಮಾತ್ರ ನಮ್ಮ ನರಸಿಂಹನ ಬಾಳಲ್ಲಿ ಆ ವಿಧಿಯ ಚೆಲ್ಲಾಟ ಕಣ್ರಿ, ಆ ವಿಧಿಯ ಚೆಲ್ಲಾಟ. ಹೌದು ಪಾರ್ವತಿ, ಈ ಜೀವನ ಅನ್ನೋದೇ ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಇದರಲ್ಲಿ ನಮ್ಮಷ್ಟಕ್ಕೆ ನಾವೇ ಈಜು ದಡ ಸೇರ್ಬೇಕು. ಯಾರನ್ನು ನಂಬಿ ಅವರು ಬೆನ್ನತ್ತಿ ಹೋಗಬಾರ್ದು. ಹಣವೆಂಬ ಬಲದಿಂದ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಬಿಡ್ತಾರೆ. ನಿಜಾನೇ ನಿಮ್ಮ ಮಾತು. ಆದ್ರೆ ನಾವೇ ಸರ್ವಸ್ವ ಅಂತ ನಂಬಿ ಬಂದವ್ರನ್ನ ನಡು ನೀರಿನಲ್ಲಿ ಹೇಗ್ರಿ ಕೈ ಬಿಡೋಕಾಗುತ್ತೆ? ಕೊನೆವರೆಗೂ ಕೈ ಹಿಡಿದು ದಡ ಸೇರಿಸಲೇಬೇಕು. ಒಂದು ವೇಳೆ ಹಾಗೆ ಮಾಡಿದ್ರೆ ಆ ಭಗವಂತ ಮೆಚ್ಚುತ್ತಾನೇನ್ರಿ? ನಾವು ಮಾಡುವ ಕೆಲಸವನ್ನ ಇಷ್ಟಪಡ್ತಾನ? ಹುಚ್ಚಿ, ಇದು ಕಲಿಯುಗ ಕಣೆ. ನಾವು ಸತ್ಯವನ್ನು ನುಡಿದರೆ 100 ಜನ ದ್ವೇಷ ಮಾಡ್ತಾರೆ. ಅದೇ ಸುಳ್ಳನ್ನು ನುಡಿದರೆ 1000 ಜನ ದೇವರಂತೆ ಕಾಣ್ತಾರೆ. ಒಬ್ಬರ ಬಾಳಿನಲ್ಲಿ ನಾವು ಒಳ್ಳೆಯದನ್ನು ಬಯಸಿ ಅವರ ಬಾಳಿನಲ್ಲಿ ಪ್ರವೇಶ ಮಾಡಿದರೆ ನಮ್ಮನ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ಇಡ್ತಾರೆ. ಅದೇ ಕೆಟ್ಟದ್ದನ್ನು ಬಯಸಿ ಅವರ ಬಾಳಿನಲ್ಲಿ ಪ್ರವೇಶ ಮಾಡಿದರೆ ದೇವರಂತೆ ಪೂಜೆ ಮಾಡ್ತಾರೆ. ಪಾರ್ವತಿ,
ನಾವು ಯಾರನ್ನು ಮೆಚ್ಚಿ ಯಾವ ರಾಜ್ಯ ಆಳೋದು ಬೇಕಿದೆ? ನಾವು ಮಾಡುವ ಕೆಲಸ ಆ ಭಗವಂತನಿಗೆ ಇಷ್ಟ ಆದರೆ ಸಾಕು. ಇದೆಲ್ಲ ಈ ನಮ್ಮ ಜನಗಳಿಗೆ ಅರ್ಥವಾಗದು ಪಾರ್ವತಿ, ಅರ್ಥವಾಗದು. ಪೋಸ್ಟ್ ಇಲ್ಲಿ ಚೇತನ್ ಯಾರು ಸರ್? ಯಾಕೆ ಸರ್? ಅವಳು ನನ್ನ ತಂಗಿ ಸರ್, ಅವ್ರಿಗೆ ಒಂದು ಪತ್ರ ಬಂದಿದೆ, ಅವ್ರನ್ನ ಕರೆಯುತ್ತೀರಾ? ಹಾ, ಕರಿತೀನಿ ಸರ್. ಚೈತ್ರ, ಅಮ್ಮ ತಂಗಿ ಚೈತ್ರ, ಬಾರಮ್ಮ ಸ್ವಲ್ಪ ಹೊರಗಡೆ. ಚೈತ್ರ, ಚೈತ್ರ. ಯಾಕಣ್ಣ ಕೂಗಿದೆ? ಚೈತ್ರ ಅಂದ್ರೆ ನೀವು ತಾನೆ? ಹೌದು. ನಿಮಗೆ ಒಂದು ಪತ್ರ ಬಂದಿದೆ. ಓಕೆ, ನಾನು ಹಾಗಾದ್ರೆ ಬರುತ್ತೇನೆ ಸರ್. ಆಯ್ತು ಸರ್, ಹೋಗಿ ಬನ್ನಿ. ಅಣ್ಣ, ನನಗೆ ಏಟ್ಸ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ರ್ಯಾಂಕ್ ಬಂದಿದ್ದೇನೆ. ನನಗೆ ಆಶೀರ್ವದಿಸಿ. ಹೇಳಮ್ಮ, ಎದ್ದೇಳು. ಹೇಳಮ್ಮ, ಎದ್ದೇಳು. ಯಾಕಣ್ಣ? ನಾನು ಪರೀಕ್ಷೆಯಲ್ಲಿ ಅದು ಸರ್ಕಾರಿ ನೌಕರಿ ಸಿಕ್ಕಿದೆ. ಯಾಕೆ ನಿನಗೆ ಖುಷಿ ಇಲ್ಲವೇ? ನಾನೇನು ಹೇಳಲಿ ಅಮ್ಮ, ಒಂದು ಕಣ್ಣಲ್ಲಿ ಸಂತೋಷದ ನೀರು ಬರುತ್ತಿದ್ದರೆ ಇನ್ನೊಂದು ಕಣ್ಣಲ್ಲಿ ರಕ್ತವೇ ಬರುತ್ತಿದೆ. ಯಾಕಣ್ಣ ಇವತ್ತು ಏನೇನು ಮಾತನಾಡ್ತಾ ಇದೆಯಾ? ಅಲ್ಲಿಗೆ ಏನಾಯ್ತು ಅಂತ ನೀವಾದ್ರೂ ಹೇಳ್ಬಾರ್ದೆ? ನನಗೆ ತುಂಬಾನೇ ಭಯವಾಗ್ತಾ ಇದೆ. ಚೈತ್ರ, ಏನು ಅಂತ ಹೇಳ್ಬೇಕಮ್ಮ? ಯಾರೋ ಮಾಡಿದ ತಪ್ಪಿಗೆ ನಮ್ಮ ನರಸಿಂಹ ಜೈಲು ಸೇರುವಂತ ಆಗಿದೆಯಮ್ಮ. ಅದರ ನೆನಪಿನಲ್ಲಿ ಬೇಜಾರದಲ್ಲಿದ್ದಾರೆ ಅವರು. ಅಣ್ಣ, ನನ್ನ ಅಣ್ಣ ಜೈಲಿಗೆ ಸೇರಿರೋನೆ ಯಾವ ವಿಷಯದಿಂದ? ನಾನೇನು ಹೇಳಲಿ ತಂಗಿ ನಿನಗೆ? ನಾನೇನು ಹೇಳಲಿ ಪಾರ್ವತಿ, ನೀನಾದರೂ ಹೇಳಿ. ಅದಕ್ಕೆ ಏನಾಯ್ತು ಅಂತ ನೀವಾದ್ರೂ ಹೇಳಿ. ಚೈತ್ರ, ಹೇಳ್ತೀನಮ್ಮ. ಆ ದುಷ್ಟ ಗೌಡನ ತಂಗಿ ಕೀರ್ತಿ ಎನ್ನೋಳು ನಮ್ಮ ನರಸಿಂಹನನ್ನ ಇಷ್ಟಪಟ್ಟಿದ್ಲಂತೆ. ಅವನನ್ನ ಮನಸಾರಿ ಮೆಚ್ಚಿ ಪ್ರೀತಿ ಮಾಡಿದ ಅವಳು ಆ ಗೌಡನಿಗೆ ಗೊತ್ತಾದ ಮೇಲೆ ನಮ್ಮ ನರಸಿಂಹನಿಗೆ ಗುಂಡು ಹಾಕಿ ಕೊಲ್ಲಬೇಕು ಅಂತ ಮುಂದಾದಾಗ ಆ ಗುಂಡಿಗೆ ತಾನೇ ಬಲಿಯಾಗಿ ಕೊನೆಗೆ ನನ್ನ ಮೈದ ಮೇಲೆ ಅಪವಾದ ಬರುವಂತೆ ಮಾಡಿದವನು ಆ ಗೌಡ. ತಾನೇ ತನ್ನ ತಂಗಿಗೆ ಗುಂಡನ್ನ ಹಾರಿಸಿ ಆ ಅಪವಾದವನ್ನ ನನ್ನ ಮೈದನ ಮೇಲೆ ಹಾಕಿ ಅವನಿಗೆ ಜೈಲು ಸೇರುವಂತೆ ಮಾಡಿದನಮ್ಮ ಪಾಪಿ. ಅಣ್ಣ, ಅದಕ್ಕೆ ಮೊದಲು ನೀವು ಸಮಾಧಾನ ತೆಗೆದುಕೊಳ್ಳಿ. ಅಣ್ಣ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಅವನು ತಪ್ಪು ಮಾಡೋನಲ್ಲ, ತಪ್ಪು ಮಾಡೋರಿಗೆ ಸಹಿಸೋನು ಅಲ್ಲ. ಆದ್ರೆ ಈ ರೀತಿ ನಡೆದಿದೆ ಅಂದ್ರೆ ಒಳ ಏನು ಸಂಚಿದೆ. ಆದಷ್ಟು ಬೇಗ ಏನು ಅಂತ ನಾನು ಅದನ್ನು ಹುಡುಕ್ತೀನಿ. ಬನ್ನಿ, ಸಮಯ ತುಂಬಾ ಆಗಿದೆ. ಎಲ್ಲರೂ ಸೇರಿ ಊಟ ಮಾಡೋಣ. ಸರಿ ಅಮ್ಮ, ಹಾಗೆ ಮಾಡು. ಬನ್ನಿರಿ. ಕಣ್ಣಿಗೆ ಕಾಣದ ನಾಟಕ
ಈ ಅಗರ್ಭ ಶ್ರೀಮಂತ ಭೀಮನಗೌಡನ ಪಾರ್ಟಿ ಬಂದಿದ್ದಕ್ಕೆ ಪೊಲೀಸ್ ಸಾಹೇಬರಿಗೆ ಧನ್ಯವಾದಗಳು. ನಾವೇ ನಿಮ್ಮನ್ನು ಪಾರ್ಟಿಗೆ ಕರೆಸಬೇಕಂತ ಮಾಡಿದ್ದೇವೆ ಸಾಹೇಬ್ರಿ, ಅದರಾಗ ನೀವೋ ಬಂದಿದ್ದು ಚಲೋ ಆಯ್ತು ನೋಡಿ ಸಾಹೇಬ್ರಿ. ನೋಡ್ರಿ, ನಾನೇನು ನಿಮ್ಮ ಪಾರ್ಟಿಗೆ ಬಂದಿಲ್ಲ. ಮತ್ತೆ ಓಹೋ, ನೀವು ಬಂದದ್ದು ಅದಕ್ಕ ಸಾಹೇಬ್ರಿ? ನೋಡಿ ಸರ್, ಹಣ ಬೇಕಾದಷ್ಟು ಕೇಳಿ ಕೊಟ್ಟು ಬಿಡುತ್ತೇನೆ. ಆದರೆ ಆ ನರಸ ಆಗಬೇಕು ಜೈಲಿನ ಹಣ. ನಿಮಗಾಗದಿದ್ದರೆ ಅವನನ್ನು ಹೊರಗಡೆ ಬಿಡಿ, ನಾವು ಮಾಡುತ್ತೇವೆ ಅವನನ್ನು ಬೀದಿಯ ಹೆಣ. ನಿಮಗೂ ಸಿಗಬಾರದು ಆ ಕೊಳೆತ ಹೆಣ. ಯಾವುದಾದರೂ ಸಮುದ್ರಕ್ಕೆ ಸಾಗಿಸಿ ಬಿಡ್ತೀವಿ, ನಂತರ ಸಾಕ್ಷಿನೂ ಇಲ್ಲ, ಹೆಣನೂ ಇಲ್ಲ. ನೀವು ಆರಾಮಾಗಿರಿ, ನಾವು ಆರಾಮಾಗಿರ್ತೀವಿ. ಹೌದ್ರಿ ಅಪ್ಪ, ಅವನ ಅರೆಸ್ಟ್ ಮಾಡ್ರಿ, ನಿಮ್ಮ ಪುಣ್ಯ ಬರ್ತತ್ ನೋಡ್ರಿ ಅಪ್ಪ. ಗೌಡ್ರೆ, ನೀವು ನನಗೆ ಎಂತವ್ರಂತೂ ಗುರ್ತು. ಈ ಊರಾಗ ಅಗರ್ಭ ಶ್ರೀಮಂತರು ಎಷ್ಟೇ ರಾಜಕಾರಣಿಗಳಿದ್ದರೂ ನಿಮ್ಮ ಮಾತೆಂಬ ಉಗುಳಾಕಿ ದಾಟೋದಿಲ್ಲ. ಅಷ್ಟೇ ಯಾಕ್ರಿ, ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಕೂಡ ನಡಗ್ತೈತಿ. ಇನ್ನ ನಾವಂದ್ರೆ ನಿಮ್ಗೆ ಯಾವ ಲೆಕ್ಕ? ಅದು ಹೋಗ್ಲಿ ಬಿಡ್ರಿ, ನಿಮ್ಮ ಕೆಲಸ ಮಾಡಿಕೊಡಕ್ಕೆ ನನಗೆ ರೊಕ್ಕನೂ ಬೇಡ, ಏನೂ ಬೇಡ. ನಾನು ಹಾಗೆ ಮಾಡಿ ಕೊಡ್ತೇನೆ. ಆದರೆ ಎಂಬ ಅಪಸರದ ಮಾತೇಕೆ ಸಾಹೇಬ್ರಿ? ನಿಮಗೇನಾದರೂ ಪ್ರಮೋಷನ್? ಗೌಡ್ರೆ, ಪ್ರಮೋಷನ್ ಮನಿ ಹಾಳಾಯ್ತು. ನರಸಿಂಹ ಜೈಲಿಂದ ತಪ್ಪಿಸಿಕೊಂಡು ಪರಾರಿ ಆದ. ಆಮೇಲೆ ಸೀದಾ ಬರೋದು ನಿಮ್ಮ ಮನೆಗೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಬಂದೆ. ಸಾಹೇಬ, ಏನ್ ಹೇಳಾಕತ್ತೆ ನೀನು? ಏನು, ನರಸಿಂಹ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ? ಯಪ್ಪ ಯಪ್ಪ, ಅವ್ ಇಲ್ಲಿ ಬಂದ್ರ ನಮ್ಮ ಕತ್ತಿನ ಮುಗ್ದಂಗ್ರಿ ಯಪ್ಪ. ಹೆಂಗ್ ಮಾಡಿದ್ರಿ ಇನ್ನ? ನನಗೂ ಯಾಕೋ ಭಾಳ ಭಯ ಆಗತ್ತತ್ರಿ ಅಪ್ಪ. ಸಾಹೇಬ್ರೆ, ಸಾಹೇಬ್ರಿ, ಆ ಮಗನ್ನ ನಾನ ಬೇಡ ಅಂತ ಹೇಳಾಕತ್ತೀನಿ. ಅದ್ರಾಗ ಅವ ನಮ್ಮ ಮನೆಗೆ ಸಹಾಯಕ್ಕೆ ಬರಾಕತ್ತಾನ ಅಂದ್ರೆ ಬರ್ಲಿ ಬರ್ಲಿ. ಗೌಡ್ರೆ, ನನ್ನಿಂದ ನಿಮಗೇನಾದರೂ ಸಹಾಯ ಬೇಕಾದ್ರೆ ಕೇಳಿ. ಸಹಾಯ? ಈ ಗೌಡನಿಗೆ ಸಹಾಯ? ನೋಡಿ ಸರ್, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ನನಗೆ ಯಾವ ಸಹಾಯವೂ ಬೇಕಾಗಿಲ್ಲ. ನಾನ್ಯಾರು? ಮಿಂಡರಿಗೆ ಗಂಡ, ಪುಂಡರಿಗೆ ಪ್ರಚಂಡ. ಈ ನರಶಾಣಂತ ನಾಯಿಗಳಿಗೆ ಯಮ ಲೋಕ ತೋರಿಸುವ ಯಮ. ಆಯ್ತು ಸಾಹೇಬ್ರೆ, ನೀನು ಹೋಗಬಹುದು. ಆಯ್ತು ಗೌಡ್ರೆ, ನಾನೇನು ಬರ್ತೀನಿ. ಹಸಿದುಲಿ ಯಾವ ಹೊತ್ತಲ್ಲಾದ್ರೂ ನಿಮ್ಮ ಗುಹೆಕ್ಕೆ ನುಗ್ಗಿ ನಿಮ್ಮನ್ನು ತಿನ್ನಬಹುದು. ಸರಿ, ಇನ್ನು ನಾನು ಬರ್ತೀನಿ. ಹುಲಿ ಹುಲಿ ಅಲ್ಲಲೇ, ಅದೊಂದು ಇಲಿ. ಅದು ಈ ಗೌಡನ ಗುಹೆಗೆ ನುಗ್ಗಬೇಕಾದ್ರೆ ಅವರಪ್ಪನಿಗೆ ಹುಟ್ಟಿರಬೇಕು. ಹಾಲು ಕುಡಿದ ತುಟಿನೇನು ಒಣಗಿಲ್ಲ ಅಂಥದ್ರಲ್ಲಿ ಈ ಅಗರ್ಭ ಶ್ರೀಮಂತನ ಭೀಮನಗೌಡನ ಗುಹೆಗೆ ನೆವರ್, ಸಾಧ್ಯವಿಲ್ಲ. ಚಾರ್ಲಿ, ಚಾರ್ಲಿ, ಮನೆ ಕಡೆಗೆ ಹುಷಾರು. ನಾವು ಬಡ್ಡಿ ಹಣ ವಸೂಲಿ ಮಾಡಕ್ಕೆ ಹೊಂಟಿದ್ದೀವಿ. ಶ್ರೀಕಾಂತ, ನಡಿ, ಇನ್ನು ಈ ಊರಾಗ ಯಾರ್ಯಾರು ಬಡ್ಡಿ ಕೊಡಾರ ತೋರಿಸ್ ನಡಿ. ಆಯ್ತಾ ಗೌಡ್ರ, ಹೋಗಿ ಬರ್ರಿ. ಎಲ್ಲಿ ಅವಿತು ಕುಳಿತುಳಲೇ ಏನಿನಲ್ಲ ಮಗನೇ, ಎಂದು ನೀನು ನಿನ್ನ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತರೂ ಬಿಡುವುದಿಲ್ಲ. ಅಂದು ನನ್ನ ಕೀರ್ತಿಯನ್ನು ಕೊಲೆ ಮಾಡಿದಿರಿ.
ನನ್ನನ್ನು ಜೈಲಿಗೆ ಕಳಿಸಿದ್ರಿ. ದೊಡ್ಡಿದೆ ಎಂಬ ದುರಹಂಕಾರದಿಂದ ನಮ್ಮಂತ ಬಡವರ ಬಾಳಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿಬಿಟ್ಟಿದ್ದೀರಿ. ಅದಕ್ಕಾಗಿ ಈ ನರಸಿಂಹ ನಿಮ್ಮಂತವರ ಹೊಟ್ಟೆ ಬಗೆದು ರಕ್ತ ಕುಡಿಯಲು ಬಂದಿದ್ದಾನೆ. ಉಗ್ರ ನರಸಿಂಹನಾಗಿ. ಲೇ ಚಾರ್ಲಿ, ಯಾಕಪ್ಪ ನರಸಿಂಹ, ಗೌಡ್ರು ಊರಾಗಿಲ್ಲಪ್ಪ, ಇಲ್ಲಿ ದವನಾಳಕ ಬಡ್ಡಿ ಉಸಿರಿ ಮಾಡ್ಕೊಂಬರಕ್ಕೆ ಹೋಗ್ಯಾರು. ಯಪ್ಪ ಏನು ಅವಸರ ಮಾಡಿ ಬಂದ್ವು, ದೇವ್ರ ಕೊಡ್ಲಿ ಹಿಡ್ಕೊಂಡ. ಎಲ್ಲಿ ಹೋಗಿ ಅಲ್ಲೇ ನಿಮ್ ಗೌಡ ಕರಿ ಇಲ್ಲ ಅಂದ್ರೆ ನಿಮ್ಮ ರಕ್ತ ಕುಡಿದು ಬಿಡ್ತೀನಿ. ಯಪ್ಪ ಯಪ್ಪ, ನನ್ನೇನು ಮಾಡಬೇಡು ಯಪ್ಪ. ನಾ ಅನ್ನ ತಿನ್ನು ದಗದ ಮಾಡೀನಿ, ಇನ್ನು ಅಂತ ದಗದ ಎಂದು ಮಾಡುದಿಲ್ಲಪ್ಪ. ನಾನು ಬಿಟ್ಟು ಬಿಡು ದೇವ್ರ. ಗೌಡ ಬದುಕಿಕೊಂಡ್ಲೆ ಇವತ್ತು ನನ್ನ ಕೈಯಾಗ. ಅಕಸ್ಮಾತ್ ನನ್ನ ಕೈಯಾಗ ಏನಾರ ಸಿಕ್ಕಿದ್ದೆ ಅಂದ್ರ ನಿನ್ನ ರೊಂಡ ಕಡ್ದ ರಕ್ತ ಹರಿಸಿಬಿಡ್ತೀನಿಲೇ ಬಡ್ಡಿ ಮಗನ. ಯಪ್ಪ ನಾನು ಕ್ಷಮಿಸ್ಬಿಡು ಯಪ್ಪ, ತಪ್ಪಾಗಿತ್ತು ನಂದು. ಇಂಥ ತಪ್ಪು ಎಂದ ಮಾಡೋದಿಲ್ಲಪ್ಪ, ನಾನು ಬಿಟ್ಟು ಬಿಡು ಯಪ್ಪ. ಈಗ ನೀನು ಬಿಡ್ತಿನ್ಲೇ ಚಾರ್ಲಿ. ಇನ್ನೊಮ್ಮೇನಾದ್ರೂ ಆ ಸುಳಿ ಮಕ್ಕಳ ಜೋಡಿ ನೋಡಿದ್ದ ಅವ್ರ ಜೊತೆನೂ ನಿನ್ನ ಕತ್ತಿನ ಹರ ಹರ. ನಿಮ್ಮ ಸೊಕ್ಕಿನ ಸುಳಿ ಮಕ್ಕಳು ಬಂದ್ರಿ ಈ ನರಸಿಂಹ ಅವ್ರ ರಕ್ತ ಕುಡಿಯಾಕ ಬಂದಿದ್ದ ಅಂತ ಬರ್ತನ ಮಕ್ಕಳ್ಯ ಐತಿಲೇ ನಿಮ್ದೊಬ್ಬೊಬ್ಬರದು. ಯಪ್ಪ ನನ್ನ ಜೀವ ಉಳಿತೇವಪ್ಪ. ಎಲ್ಲಿ ನಾನು ಹೆಂಡ್ರು ಮಕ್ಕಳು ಅನಾಥಕ್ಕಂತ ಮಾಡಿದ್ನ ಇವನ್ ಕೈಯ ಸಿಕ್ಕ ಸಾಕಪ್ಪ. ಈ ಗೌಡನ ಮನಿ ಸವಾ ಸಾಕಿನ ನೀವು ನನ್ನ ಕೊಡ್ತಾನೇನು ಅವ್ರ ಕೈಯ ಸಿಕ್ಕ್ರಂದ್ರ ಸಾಕಪ್ಪ. ಇನ್ನು ಹೊಕ್ಕನ್ ದೇವ್ರೇನು ಈ ದಿಕ್ಕಿಗೆ ನಮಸ್ಕಾರಪ್ಪ. ನನ್ನ ಅಣ್ಣ ಸಾಲ ಸೂಲ ಮಾಡಿ ನನ್ನನ್ನು ನಮ್ಮ ಅಣ್ಣನನ್ನು ಓದಿಸಿದ. ಹೇಗೋ ಮಾಡಿ ನಾವು ನೌಕರಿ ಕೂಡ ಸಿಕ್ಕಿತು. ಆದರೆ ನೌಕರಿ ಸಿಕ್ಕಿತು ಅಂತ ಒಂದು ಕಡೆ ಸಂತೋಷವಾದರೆ ಮತ್ತೊಂದು ಕಡೆ ನನ್ನ ಅಣ್ಣ ಜೈಲಿಗೆ ಹೋದ್ನಲ್ಲ ಅಂತ ತುಂಬ ದುಃಖವಾಗ್ತಾ ಇದೆ. ಶ್ರೀಮಂತರ ಹಣದ ಕೈ ಚಳಕದಿಂದ ನನ್ನ ಅಣ್ಣ ಜೈಲಿಗೆ ಸೇರಿದ. ದೇವ್ರಿ, ಆದಷ್ಟು ಬೇಗ ನನ್ನ ಅಣ್ಣ ಬಿಡುಗಡೆಯಾಗಿ ಬರಲಿ ಅಂತ ನಾನಿನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ನನ್ನ ಪತ್ರವನ್ನು ನನ್ನ ಪ್ರೇಕರನಿಗೆ ತೋರಿಸ್ಬೇಕು ಅಂತ ಓಡೋಡಿ ಬಂದೆ. ಇಲ್ಲಿ ನೋಡಿದ್ರೆ ಅವರೆಲ್ಲೂ ಕಾಣ್ತಾನೆ ಇಲ್ವಲ್ಲ. ಓಹೋ, ಅವರೇ ಬರ್ತಿದ್ದಾರೆ. ಬರ್ಲಿ ಬರ್ಲಿ. ಓ ಚೈತ್ರ, ಒಬ್ಬಳು ನಿಂತು ಏನು ವಿಚಾರ ಮಾಡಕತ್ತಿ? ಶಂಕರ್, ಈ ಡ್ರೆಸ್ನಲ್ಲಿ ನೀವು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ರ. ನಿಮಗೆ ನೌಕರಿ ಸಿಕ್ಕಿತಲ್ಲ, ನನಗೆ ತುಂಬಾನೇ ಸಂತೋಷವಾಯಿತು. ಚೈತ್ರ, ನಾನು ನಿನಗೊಂದು ಮುಖ್ಯ ವಿಷಯನ ಹೇಳಬೇಕಂತ ಮಾಡಿದ್ದೆ. ಶಂಕರ್, ನಾನು ಕೂಡ ಒಂದು ವಿಷಯ ಹೇಳ್ಬೇಕಂತ ಓಡೋಡಿ ಬಂದೆ. ಹಾ, ಮೊದಲು ನೀನು ಹೇಳು, ನಾನು ಆಮೇಲೆ ಹೇಳುತ್ತೇನೆ. ಮೊದಲು ನೀವು ಹೇಳಬೇಕು. ಇಲ್ಲ, ಮೊದಲು ನೀನು ಹೇಳು, ನಾನು ಆಮೇಲೆ ಹೇಳುತ್ತೇನೆ. ಇದೇನು ಗೊತ್ತಾ, ನನ್ನ ನೌಕರಿ ಆರ್ಡರ್ ಹೇಗೂ ಸಿಕ್ಕಿತು. ಅದೇ ಖುಷಿಯಿಂದ ನಾನು ನಿಮಗೆ ತಿಳಿಸ್ಬೇಕು ಅಂತ ಓಡೋಡಿ ಬಂದೆ. ಆದ್ರೆ ಚೈತ್ರ, ನಿನಗೆ ನೌಕರಿ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಇದೇ ಸಂತೋಷದಲ್ಲಿ ಒಂದು ಹಾಡು ಆಡಬಾರ್ದೆ? ಹಾಗೆ
ಚೈತ್ರ ಚೈತ್ರ ಆದರೆ ಎಂದೆಲ್ಲ ಅದೇನಂತ ಹೇಳಿ. ನೋಡಿ, ನನಗೆ ನೌಕರಿ ಸಿಕ್ಕಿತ್ತು, ಒಂದು ಕಡೆ ಖುಷಿ ಆಯಿತು, ಇನ್ನೊಂದು ಕಡೆ ನನ್ನ ಅಣ್ಣ ಜೈಲಿಗೆ ಹೋದ. ಪೊಲೀಸ್ನವರು ಅವ್ರು ನನಗೆ ಜೈಲಿಗೆ ಕಟ್ಟಿದ್ರು. ಹೇಗೂ ನೀವು ಬಂದ್ರಲ್ಲ, ನನಗಷ್ಟೇ ಸಾಕು. ಚೈತ್ರ, ಮೊದಲು ನನ್ನನ್ನು ಕ್ಷಮಿಸು. ಕ್ಷಮಿಸು? ಯಾಕೆ ಈ ರೀತಿ ಮಾತಾಡ್ತಾ ಇದ್ರ? ಚೈತ್ರ, ನಿಮ್ಮ ಅಣ್ಣನು ಇದೇ ಕೈಯಿಂದ ನಾನೇ ಅರೆಸ್ಟ್ ಮಾಡಿದ್ದೆ. ಶಂಕರ್, ಏನು ಹೇಳ್ತಾ ಇದ್ರ ನೀವು? ನಮ್ಮ ಪ್ರೀತಿಗಿಂತ ನಿಮ್ಮ ಸ್ನೇಹವೇ ಹೆಚ್ಚು. ಪ್ರೀತಿ ಸಾಯ್ಬೋದು, ಆದರೆ ಸ್ನೇಹ ಯಾವತ್ತೂ ಸಾಯ್ತಿಲ್ಲ. ಆದರೆ ನೀವೀ ರೀತಿ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ಸಮಾಧಾನ ಮಾಡಿಕೋ ಚೈತ್ರ, ಸಮಾಧಾನ ಮಾಡಿಕೋ. ನಾನು ಬೇಕಂತ ಈ ಕೆಲಸ ಮಾಡಿಲ್ಲ. ನೋಡಿದವರು ಎಲ್ಲರೂ ಇವನೊಬ್ಬ ಕೊಲೆಗಾರ, ಮೋಸಗಾರ ಅಂತ ಸುಳ್ಳು ಹೇಳಿದ್ರೆ ನನಗೆ ಒಂದು ದಾರಿ ಇದ್ದಿಲ್ಲ, ಅದಕ್ಕೆ ಅರೆಸ್ಟ್ ಮಾಡಿದ್ದೆ. ನನ್ನನ್ನು ಕ್ಷಮಿಸಿಬಿಡು. ಇಲ್ಲಿ ಬಿಡಿ. ಆದರೆ ಈಗ ನನ್ನ ಅಣ್ಣ ಎಲ್ಲಿದ್ದಾನೆ? ಲಾಕಪ್ನಿಂದ ತಪ್ಪಿಸ್ಕೊಂಡು ಪರಾರಿ ಆದ. ಅವ ಸೀದಾ ಬರುವುದು ಇಲ್ಲಿಗೆ ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ಬಂದೆ. ಇಲ್ಲ, ಅವನು ಇಲ್ಲಿಗೆ ಬರೋನಲ್ಲ. ಆ ನೀಚರನ್ನು ಸಂಹಾರ ಮಾಡೋದಕ್ಕೆ ಹೋಗಿರ್ಬೋದು. ಹಾ ಹೌದು, ಆ ಶ್ರೀಮಂತರ ಮನೆಗೆ ಹೋಗಿರಬಹುದು. ಬಾ ಚೈತ್ರ, ಇಬ್ಬರು ಕೂಡಿ ಹೋಗೋಣ, ಮುಂದಾಗೋ ಅನಾಹುತವನ್ನು ತಪ್ಪಿಸೋಣ. ಚೈತ್ರ, ಹೋಗಿ ಮುಂದೆ ಇನ್ನೊಂದು ಸಾಂಗ್ ಆಡಲ್ಲ. ಗೌಡ, ಲೇ ಭೀಮನ ಗೌಡ, ಎಲ್ಲಿ ಅಡಿಗೆ ಕುಳಿತಿರಲೇ ಗೌಡ? ಎಂದು ನೀನು ಅತಳ ಬಿತಳ ಪಾತಾಳದಲ್ಲಿ ಅಡಿಗೆ ಕುಳಿತರು ಬಿಡುವುದಿಲ್ಲ. ಬಾರಲೇ ದೊಡ್ಡಿನ ದರ್ಪ ತೋರುವ ತೋಂಜಿಗೆ ನನ್ನ ಮಗನೇ. ಚಾರ್ಲಿ, ಕರಿಲೇ ನಿಮ್ಮ ಗೌಡನ, ಇಲ್ಲ ಅಂದ್ರೆ ನಿನ್ನ ರಕ್ತ ಕುಡಿದು ಬಿಡ್ತೇನೆ.
ನರಸಿಂಹ ನಿಂದ್ರಪ್ಪ ಎಷ್ಟ್ಯಾಕ ಅಂಶ ಮಾಡಕ್ತಿ ನಮ್ಮ ಗೌಡ್ರ ಒಳಗದಾರ ಕರುತುನ ಅವನು ಬೇಕಾದ್ರೆ ಅಲ್ಲಿ ಮಂಗಳ ಮಂಟಪದಾರ ಹೋಗಿ ಕಡಿ ದಾವಣ ಸೀಮ್ಯಾಗಾರ ಹೋಗಿ ಕಡಿತಮ್ಮ ಕರುತನ ತಡಿಯ ಇಪ್ಪ ಕಡಿ ತಡಿಯೋ ಗೌಡ್ರ ಬರ್ರಿ ಅಪ್ಪ ಬರ್ರಿ ದೌಡ್ ಬರ್ರಿ ಓ ಅಪ್ಪ ನನ್ನ ಮನೆಗೆ ಬಂದು ಹುಚ್ಚು ನಾಯಿ ತರ ಬಗಳುತ್ತಿರಲೇ ನಾಯಿ. ಹೌದಲೇ ಗೌಡ, ನಾನು ನಾಯಿನ, ಆದ್ರೆ ಹಂತಿಂತ ನಾಯಲ್ಲೇ ನಿಮ್ಮಂತ ಕಚಡ ನಾಯಿ ಅಂತೂ ಮೊದಲ ಅಲ್ಲ. ಈ ನಮ್ಮ ಭಾರತ ದೇಶವನ್ನು ಆ ಸೈನಿಕರೊಂದಿಗೆ ಗಡಿ ಕಾಯಲು ಹೋದ ಆ ನಮ್ಮ ಮೊದಲ ನಾಯಿ, ಆ ನಾಯಿ ಅಲ್ಲಿ ನಮ್ಮ ಸೈನಿಕರೊಂದಿಗೆ ಗಡಿ ಕಾದ್ರ ಈ ಪ್ರಾಣಿ ನಿಮ್ಮಂತ ಕಾಳಧನಿಕರ ಹೊಟ್ಟೆ ಬೆಗೆದು ಮಾಂಸ ತಿನ್ನುವ ಪ್ರಾಣಿ. ಮಾಂಸ ನಿನ್ನಂತ ಎಷ್ಟೋ ಕೂಸುಗಳನ್ನು ಕೂಣ ಗುರ್ತಾ ಇರಲಾರ್ದಂಗೆ ಕಂಗಾಲಾಗಿ ಮಾಡಿಲ್ಲ ಈ ಭೀಮನಗೌಡ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕಲೇ ಬಡಕೊಣ್ಣಿ? ಏ ಗೌಡ, ಬಡವರ ಬಟ್ಟಿ ತಂದು ಕೊಪ್ಪಿದ ಕೋಲೆ ಎಂದೋ ಬಡವರ ಕಣ್ಣೀರು ಈ ನರಸಿಂಹನ ದೇಹದಲ್ಲಿ ಬೆರೆತು ನಿಮ್ಮಂತ ಬಡ್ಡಿ ಮಕ್ಕಳು ರಕ್ತ ಕುಡಿಯಲು ಬಂದಿದ್ದೇನಲೇ ಬಡ್ಡಿ ಮಗನೇ. ರಕ್ತ ನಮ್ಮ ಅಣ್ಣನ ರಕ್ತ ಲೇ ಭಕ್ತ, ರಕ್ತ ಅಲ್ಲಲೇ ನಮ್ಮ ಅಣ್ಣನ ಒಂದು ಕೂದಲು ಎಳಿ ಸಹಿತ ನಿನಗೆ ಸಿಗಲ್ಲ. ಮರ್ಯಾದೆಯಿಂದ ಹೇಳ್ತೀನಿ ಕೇಳಿ, ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಗೊತ್ತಲ್ಲ ಈ ಶ್ರೀಕಾಂತ ಅಂತ ವಿಷಗಂಟ ಅಂತ. ಮರ್ಯಾದೆ ನೀನು ನನಗೆ ಮರ್ಯಾದೆ ಬಗ್ಗೆ ಹೇಳ್ತೇನೆ. ನಿನ್ನ ಮರ್ಯಾದೆ ಈ ಊರಲ್ಲಿ ಎಷ್ಟಿದೆ ಅಂತ ನಿನಗೆ ಗೊತ್ತಿಲ್ಲ. ಇನ್ನು ಅಂದು ನೀನು ವಿಷಕಂಟಕ, ಅಂದು ನಿನ್ನ ತಂಗಿಯನ್ನು ಕೊಂದ್ಯಲ್ಲ, ಅಂದೇ ಗೊತ್ತಾಗದ್ಲೆ ನಿನ್ನ ವಿಷಯದ ಹಲ್ಲನ್ನು ಅವತ್ತಾಕಿರ್ತಿದ್ದೆ. ಆದ್ರೆ ಏನ್ ಮಾಡೋದು, ಪಾಪ ನನ್ನ ಕೀರ್ತಿ ಅಲ್ಲಿ ಸತ್ತು ಬಿದ್ದಿದ್ಲು. ಲೇ ನರಸ, ಬಾಯಿಗೆ ಬಂದಂತೆ ಏನೇನೋ ಬಾವುತ್ತಿದ್ದಿಲ್ಲ ಲೇ ಮಗನೇ. ನನ್ನ ತಂಗಿಯನ್ನು ಪ್ರೀತಿ ಮಾಡಿ ಅವಳಿಗೆ ಮೋಸ ಮಾಡಿ ಕೊನೆಗೆ ಅವಳನ್ನೇ ಕೊಲೆ ಮಾಡಿ ಆ ಕೊಲೆಯನ್ನು ಈಗ ನಮ್ಮ ತಮ್ಮನ ಮೇಲೆ ಹೊರಿಸ್ತಿದ್ದೇನೆ ಕುಣ್ಣಿ. ಕೊಲೆ? ನನ್ನ ಪ್ರೇಯಸನ್ನು ನಾನು ಕೊಲ್ಲೋದೆ ಇಲ್ಲ ಗೌಡ, ಇಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅಂಥದ್ರಲ್ಲಿ ನಾನು ಕೊಲ್ಲೋದೆ ಇಲ್ಲ ಇಲ್ಲ ಇಲ್ಲ. ಆ ನಿನ್ನ ಒಣ ಹುಟ್ಟಿದ ತಮ್ಮನೇ ನಿನ್ನ ತಂಗಿಯನ್ನು ಕೊಲೆ ಮಾಡಿ ನಿನಗೆ ಸುಳ್ಳು ಹೇಳ್ತಾನೆ. ಅಷ್ಟಯಾಕ ಆ ನಿಮ್ಮನೆ ಅನ್ನ ತಿಂದ ಆ ನಾಯಿನು ನಿಮಗೆ ಎರಡು ಬಗದೈತೆ. ಕರೆದು ಕೇಳ ಚಾರ್ಲಿನ ಅವತ್ತೇನಾತು ಅಂತ. ಅಣ್ಣ, ಈ ಸುಳ್ಳ ಮಗನ ಮಾತು ನಂಬಬೇಡಣ್ಣ. ಕುಡಿದ ಮತ್ತಿನಲ್ಲಿ ಏನೇನೋ ಮಾತನಾಡುತ್ತಿದ್ದಾನೆ. ಇವನು ಇಲ್ಲಿಂದ ಹೋಗ್ಲಿಕ್ಕೆ ಬಿಟ್ಟು ಸುಟ್ಟು ಬಿಡು ಅಣ್ಣ, ಸುಟ್ಟು ಬಿಡು. ಚಾರ್ಲಿ, ಲೇ ಚಾರ್ಲಿ, ಏನಂತ ನಿಜ ಮಗಳು? ಇಲ್ಲ ಅಂದ್ರೆ ನೀನು ಸುಟ್ಟು ಬಿಡ್ತಾನ ಮಗನ ಇದ್ರಲ್ಲೇ. ಹೇಳ್ತಾನೆ, ಕೀರ್ತಿ ಅಮ್ಮವ್ರನ್ನ ಕೊಂದಿದ್ದು ನರಸಿಂಹ ಅಲ್ರಿ, ನಿಮ್ಮ ತಮ್ಮ ಇದ ದಣ್ಯಾರು ನೋಡ್ರಿ ಕೊಂದಿದ್ದು.
ನಾ ಕರೆ ಹೇಳ್ತೇನೆ ರೀ, ನಾನು ಬಿಟ್ಬಿಡ್ರಿ. ನಾನು ಹೊತ್ತು ನೀರೈತಿ, ನಾ ಯಾಕೆ ಕಬ್ಬಿಂಗ್ ಇಟ್ಕೊಂಡು ಹೋಗ್ಬೇಕನ್ನ ಹೊಕ್ಕನ್ನ. ಶ್ರೀಕಾಂತ, ಯಾಕೋ ಈ ರೀತಿ ಮಾಡಿದಿ? ಅಂತ ತಪ್ಪು ಅವಳೇನು ಮಾಡಿದ್ಲು? ಅವಳ ಮೇಲೆ ಕಣ್ಣು ಹಾಕಿದವರ ರಕ್ತ ಕುಡಿದು ಬಾ ಅಂದ್ರ ಸ್ವಂತ ಒಡ ಹುಟ್ಟಿದವರ ರಕ್ತ ಕುಡಿದು ಬಂದಿಯಲ್ಲಿ ಇನ್ನು ನೀನು ಭೂಮಿ ಮೇಲೆ ಬದುಕಬಾರದು. ಲೇ ಚಾರ್ಲಿ, ಎಲ್ಲಿ ಹೋಯ್ತು ಕುಳಿತಿದ್ದಿಲೇ ಮಗನ? ತಪ್ಪಿಸಿಕೊಂಡೇನಲೇ ಮಗನ? ಯಾವತ್ತಿದ್ರು ನೀನು ನನ್ನ ಕೈಯಲ್ಲಿ ಹೆಣಲೇ ಮಗನ. ನಿನ್ನ ಸಾವು ನನ್ನ ಕೈಯಲ್ಲಿ. ಸಾವು? ನಿನ್ನ ಲೇ ಭಿಕಾರಿ, ಚಿಕ್ಕ ವಯಸ್ಸಿನಲ್ಲಿ ಸಾವು ಗೆದ್ದ ಸರದಾರ ಕಣಲೇ ಈ ಗೌಡ. ಸಾವು ಅನ್ನೋ ಶಬ್ದ ಕೇಳಿದ್ರೆ ನನ್ನ ಮೈ ಮುಟ್ಟಾಕುವ ಅನ್ಸತಿ ಆ ಸಾವು. ಎಂದು ನೀನು ನನ್ನ ಕೈಯಿಂದಾನೆ ನನ್ನ ಒಡ ಹುಟ್ಟಿದವನು ಸಾಯಿಸಿದೆ. ಇನ್ನು ನೀನು ಭೂಮಿ ಮೇಲೆ ಬದುಕಬಾರದು. ಏ ಗೌಡ, ನಿನ್ನ ಜನನ ಶ್ರೀಮಂತಿಕೆಯಲ್ಲೇ ಆಗಿರ್ಬೋದು, ಆದ್ರೆ ನಿನ್ನ ಮರಣ ಬೀದಿ ನಾಯಿಗಳ ಸತ್ತ ರೀತಿಯಲ್ಲೇ ಬರೋದು. ಎತ್ತರ ತೊಟ್ಟಿದೆ ಎಂಬ ದುರಂಕಾರದಿಂದ, ಹಣವಿದೆ ಎಂಬ ಅಮಲಿನಲ್ಲಿ ಬೆದ್ದು ಹರಕ್ಕಾಗಿ ಬಡವರ ಹೆಣಗಳನ್ನು ಮಾಡಿ ಅವರ ದೇಹದ ಮೇಲೆ ಸವಾರಿ ಮಾಡಿದ ಭೂಪ ನೀನು. ಇಂದು ಬಡವರ ರಕ್ತ ಈ ನರಸಿಂಹನ ದೇಹದಲ್ಲಿ ಹೊಕ್ಕು ಈ ನರಸಿಂಹನ ರೂಪ ತಾಳಿದೆ. ಇದೇ ಪರಶುವಿನಿಂದ ನಿನ್ನ ಪ್ರಾಣಹರಣ. ನೆನೆಸ್ಕೋ ನಿನ್ನ ಮನೆ ದೇವರನ್ನ. ನರಸಿಂಹ, ಇಳಿಸು ನಿನ್ನ ಕೊಡ್ಲಿಯನ್ನು. ಏನಿದು? ತಪ್ಪು ಮಾಡಿಬಿಟ್ಟೆ ಅನ್ನ, ತಪ್ಪು ಮಾಡಿಬಿಟ್ಟೆ. ಇನ್ನೊಂದು ಸ್ವಲ್ಪ ತಡವಾಗಿ ಬಂದಿದ್ರೆ ಈ ನರ ರಾಕ್ಷಸನನ್ನು ಸೀದಾ ನರಕಕ್ಕೆ ಕಳಿಸ್ಬಿಡ್ತಿದ್ದೆ. ಅವರನ್ನ ನರಕಕ್ಕೆ ಕಳಿಸಿ ನಮಗೊಂದು ತೊಟ್ಟು ವಿಷಾನಾದ್ರೂ ಕೊಟ್ಟು ಬಿಡು, ನಾವು ಶಿವನ ಪಾದ ಸೇರಿ ಬಿಡ್ತೀವಿ. ಅಲ್ಲ, ಅಂತ ತಪ್ಪು ನಾನೇನು ಮಾಡಿದ್ದೇನೆ ಅಣ್ಣ? ಇಲ್ಲಪ್ಪ, ತಪ್ಪು ನೀನು ಮಾಡಿಲ್ಲಪ್ಪ, ನೀನಲ್ಲ. ಇಲ್ಲಿ ನಿಂತಿದ್ದಾನಲ್ಲ, ಹುಟ್ಟಿನಿಂದ ಇಲ್ಲಿವರೆಗೂ ತಪ್ಪು ಮಾಡಿದ್ದು ಈ ಗೌಡ. ಊರಿನ ಜನರಿಗೆಲ್ಲ ಬಡ್ಡಿ ಹಾಗೆ ಸಾಲ ಕೊಟ್ಟು ಆ ಸಾಲ ಕೇಳೋ ನೆಪದಲ್ಲಿ ಅವರ ಮನೆಗೆ ಹೊಕ್ಕು ಬಡ್ಡಿ ಹಣ ಕೊಡ್ಲಿಲ್ಲ ಅಂದ್ರೆ ಅವರ ಮನೆಗೆ ಬೆಂಕಿ ಇಟ್ಟು ಅವರ ಬಾಳನ್ನ ಹಾಳು ಮಾಡಿ, ಕೊನೆಗೆ ಯಾರ ಬಡಪಾಯಿ ಹೆಣ್ಣು ಮಕ್ಕಳು ಸಿಕ್ಕರೆ ಅವರ ಬಾಳನ್ನ ಹಾಳು ಮಾಡಿ ಶೀಲ ತಿಂದು ಹಾಕೋ ನಾಯಿ ಇವನು. ಅಷ್ಟೇ ಅಲ್ಲಪ್ಪ, ನಿಮ್ಮಣ್ಣ ಕಟ್ಟಿದ ಈ ನನ್ನ ಕೊರಳಲ್ಲಿರೋ ಮಾಂಗಲ್ಯವನ್ನ ಕಿತ್ತುಕೊಂಡ ಮಹಾಪಾಪಿ ಇವನು. ಇವನು ಮಾಡಿದ ತಪ್ಪು ಒಂದ ಎರಡ ಸಾವಿರ ಕಣೋ. ನನ್ನ ಅತ್ತಿಗೆ ಮಾಂಗಲ್ಯವನ್ನು ಕಿತ್ತುಕೊಂಡೇನಲೇ ಮಗನ. ನರಸಿಂಹ, ಅಂದು ನನ್ನ ಕೀರ್ತಿಯನ್ನು ಕಿತ್ತುಕೊಂಡೆ. ನಾನು ಚತಸ್ಕೋಪ್ ಹಿಡಿಯುವ ಕೈಯಲ್ಲಿ ಕೊಡಲಿಯನ್ನು ಕೊಟ್ಟಿ, ಈಗ ನಾನು ದೊಡ್ಡಿನ ದರ್ಪಕ್ಕಾಗಿ ರಾಜ್ಯಕ್ಕೆ ಹತ್ತರ ಅನ್ನದೀರ. ಅಣ್ಣ, ಅವನಿಗೆ ನನ್ನ ಕೈಯಿಂದಲೇ ಶಿಕ್ಷೆ ಆಗಬೇಕು. ತಮ್ಮ, ಅವರ ಮೇಲೆ ಏನಾದ್ರೂ ನೀವು ಕೈ ಮಾಡಿದರೆ ಅದು ನನ್ನಾನೇ. ಅಣ್ಣ, ತಮ್ಮ, ಅವನಿಗೆ ಶಿಕ್ಷೆ ಕೊಡಲು ನೀನು ಅವ್ರ ಅಣ್ಣನ, ತಮ್ಮನ, ಅಥವಾ ಅವ್ರ ತಂದೆನ? ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಮೇಲೆ ಭಗವಂತ ಕುಳಿತಿದ್ದಾನೆ. ಕರ್ಮ ಯಾರನ್ನು ಬಿಡುವುದಲ್ಲ. ನೀನು ತಪ್ಪು ಮಾಡಿ ನೀನ್ಯಾಕೆ ಇದು ಮಾಡ್ತೀಯ? ತಪ್ಪು ಅವರು ಮಾಡಿದ್ದಾರೆ, ಅವರು ಅನುಭವಿಸಲಿ.
ಸಾಹೇಬ್ರಿ, ಆ ನರಸಿಂಹಂದು ಏನು ತಪ್ಪಿಲ್ಲ, ಅವನನ್ನು ಬಿಟ್ಟು ಬಿಡಿ. ಗೌಡ್ರಿ ಏನ್ ಹೇಳಾಕತ್ತೀರಿ? ಹೌದ್ರಿ ಸಾಹೇಬ್ರೆ, ಅವ್ರದ್ದು ಯಾವ ತಪ್ಪಿಲ್ಲ, ಎಲ್ಲ ತಪ್ಪು ನಂದೇ. ಬಡವರಿಗೆ ಬಡ್ಡಿ ರೂಪದಲ್ಲಿ ಹಣ ಕೊಟ್ಟು ಅವರೇ ಕೊಡದೆ ಹೋದಾಗ ಅವರ ಹೆಣ್ಣು ಮಕ್ಕಳನ್ನು ಕರೆಸಿ ಅವರ ತಾಳಿಯನ್ನು ತೆಗೆದುಕೊಂಡು ಬಂದು ಹಣದಿಂದ ದುಡ್ಡಿನ ದರ್ಪದಿಂದ ಅವರ ಬಾಳೆನೇ ಹಾಳು ಮಾಡಿಬಿಟ್ಟು ನನ್ನ ತಮ್ಮನನ್ನು ಇದೇ ಕೈಯಿಂದ ನಾನೇ ಕೊಂದನೆ ಸಾಹೇಬ್ರಿ. ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ. ಪಿಸಿ ಇವ್ರನ್ನು ಅರೆಸ್ಟ್ ಮಾಡಿ. ಅಣ್ಣ, ನನ್ನನ್ನು ಕ್ಷಮಿಸು. ಇನ್ನೊಮ್ಮೆ ಈ ರೀತಿ ಯಾವತ್ತೂ ತಪ್ಪು ಮಾಡುವುದಿಲ್ಲ ಅಣ್ಣ, ಯಾವತ್ತೂ ತಪ್ಪು ಮಾಡುವುದಿಲ್ಲ. ನೋಡಪ್ಪ, ಈಗ ಈ ಸಮಾಜ ನೆಮ್ಮದಿಯಿಂದ ಬದುಕುವಂತಾಗಿದೆ. ನಿಮ್ಮಂಥ ನವ ಯುವಕರು ಈ ರೀತಿ ರೊಚ್ಚಿಗೆದ್ರೆ ಸಮಾಜ ಸುಧಾರಿಸೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ನೋಡಿ, ಆಗಿದ್ದೆಲ್ಲ ಆಗೋಯ್ತು, ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡೋಣ. ಯಾವ ವಿಚಾರ ಪಾರ್ವತಿ? ಈ ನನ್ನ ತಂಗಿ ಮದುವೆ ತಾನೇ, ಅವಳಿಗಂತೂ ನೌಕರಿ ಸಿಕ್ಕಾಯ್ತಲ್ಲ, ಇನ್ನೇನ್ ತಡ ಮಾಡೇ ಬಿಡೋಣ. ಅಣ್ಣ, ನನ್ನ ಮದುವೆ ವಿಚಾರ ನೀವು ಮಾಡಬೇಡಿ. ನಿಮಗೆ ತೊಂದರೆ ಕೊಡಬಾರ್ದು ಅಂತ ಈಗಾಗಲೇ ನಾನು ವರವನ್ನು ಹುಡುಕಿಕೊಂಡಿದ್ದೇನೆ. ಯಾರಮ್ಮ ಅವರು? ಹೌದಾ, ನೀನೇ ಹುಡುಕೊಂಡು ಬಿಟ್ಟಿಯಾ? ನಮಗೂ ತೋರಿಸ್ತೀಯಾ ಅವ್ರನ್ನ? ಅಣ್ಣ, ಅವರು ಬೇರೆ ಯಾರಲ್ಲ, ಶಂಕರ್. ಹೌದು ಸರ್, ನಾನೇ ಶಂಕರ್ ಅಂತ. ನಾನು ಮತ್ತು ಕೀರ್ತಿ ತುಂಬಾ ದಿನ ಪ್ರೀತಿಸ್ತಿರುವೆ. ನಿಮ್ಮ ಒಪ್ಪಿಗೆ ಇದೆಯಾ ನಾವು ಮದುವೆ ಆಗಕ್ಕ? ಒಪ್ಪಿಗೆಯ ಶಂಕರ್, ನೀನು ನನ್ನ ಪ್ರಾಣ ಸ್ನೇಹಿತ. ನನ್ನ ತಂಗಿಯನ್ನು ಪ್ರೀತಿ ಮಾಡಿದ್ದೀಯ, ಅದಕ್ಕೆ ನೀನು ಒಪ್ಪಿಗೆ ಕೇಳೋದೇನೋ? ಅಣ್ಣ, ಇವರ ಮದುವೆಯನ್ನ ಬೇಗ ಮುಗಿಸಿ ಬಿಡೋಣ. ಪಿಸಿ ಇವ್ರನ್ನ ಒಳಗೆ ಕರ್ಕೊಂಡು ತಡ ಯಾಕೆ ಮಾಡ್ತೀಯಪ್ಪ? ಈಗ ಮಾಡಿಬಿಡೋಣ ತಗೋ. ಏನ್ರಿ, ಮತ್ತಿನ್ಯಾಕ್ ತಡ? ಆಯ್ತ್ರಿ, ಬಾರಪ್ಪ ಇಲ್ಲಿ. ಆಗ್ಲಪ್ಪ, ನಮ್ಮನ್ನೆಲ್ಲರನ್ನ ಸಂತೋಷದಿಂದ ಒಂದುಗೂಡಿಸಿದ ಆ ತುಳಸಿಗಿರಿ ಮಾರುತೇಶ್ವರನಿಗೆ ಕೋಟಿ ಕೋಟಿ ನಮನ ಸಲ್ಲಿಸೋಣ. ಈ ಒಂದು ನಾಟಕವನ್ನು ಅಚ್ಚುಕಟ್ಟಾಗಿ ಅಭಿನಯಿಸಿ ಎಲ್ಲರಿಗೂ ಮನರಂಜನೆ ಕೊಟ್ಟಂತ ಈ ಒಂದು ಪೂರ್ಣಪುತ್ರ ನಾಟ್ಯ ಸಂಘಕ್ಕೆ ಶ್ರೀ ರುಕ್ಮಿಣಿ ಮ್ಯೂಸಿಕಲ್ ಅವರಿಂದ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಈ ನಾಟಕಕ್ಕೆ ಮಂಗಲಗೀತೆಯನ್ನು ಹಾಡೋಣ.